ಹಾಯ್ ಹಲೋ ನಮಸ್ತೆ. ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದಿಂದ ವೇತನ ಸಹಿತ ಮುಟ್ಟಿನ ರಜೆ ಘೋಷಿಸಿದೆ. ಈ ಒಂದು ಮಹತ್ವದ ಬೆಳವಣಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದು ವೇತನ ಸಹಿತ ಮುಟ್ಟಿನ ರಜೆಯನ್ನು ಘೋಷಿಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್, ಎಂಎನ್ಸಿ ಕಂಪನಿಗಳು, ಐಟಿ ಉದ್ಯೋಗಿಗಳು ಹಾಗೂ ಇತರ ಖಾಸಗಿ ಕೈಗಾರಿಕೆಗಳಲ್ಲಿ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡುವಂತಹ ಮಹತ್ವದ ನಿರ್ಧಾರಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಮಾಸಿಕ ಋತುಸ್ರಾವದ ರಜೆಯ ನೀತಿಯನ್ನು ಜಾರಿಗೆ ತರುವುದಕ್ಕೆ ನಿರ್ಧರಿಸಿದ್ದು, ಈ ರೀತಿಯ ಅನ್ವಯ ಮಹಿಳಾ ನೌಕರರಿಗೆ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ಸಿಗುತ್ತದೆ. ಸಾರ್ವಜನಿಕ ಹಾಗೂ ಖಾಸಗಿ ವಲಯದ ಎಲ್ಲ ಉದ್ಯೋಗ ವಲಯದ ಈ ನೀತಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಂಡಿರಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಅನುಮೋದನೆಯನ್ನು ನೀಡಲಾಗಿದೆ. ಬಿಹಾರ್ ಮತ್ತು ಒಡಿಶಾದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ 12 ದಿನಗಳ ವಾರ್ಷಿಕ ಮಾಸಿಕ ಸ್ರಾವಗಳ ರಜೆಗಳನ್ನು ಘೋಷಣೆ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಈ ನೀತಿಯನ್ನು ಸಮಗ್ರವಾಗಿ ಜಾರಿಗೆ ತರುವಂತಹ ಮೊದಲ ರಾಜ್ಯವಾಗಿದೆ. ಹುಟ್ಟುವ ಪ್ರತಿ ಹೆಣ್ಣು ಮತ್ತೊಂದು ಜೀವವನ್ನು ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ತನ್ನ ಗರ್ಭದ ಮೂಲಕ ಹೊಸ ಜೀವವೊಂದನ್ನು ರೂಪುಗೊಂಡು ಭೂಮಿಗೆ ಬರುವವರೆಗೆ ಸಂಪೂರ್ಣ ಪ್ರಕ್ರಿಯೆ ಹೆಣ್ಣಿಗೆ ಮಾತ್ರ ಮುಡಿಪಾಗಿದೆ. ಈ ಪ್ರಕ್ರಿಯೆಗೆ ಹೆಣ್ಣು ಸಜ್ಜಾಗುವಂತೆ ಆಕೆಯ ಶರೀರದಲ್ಲಿ ಬದಲಾಗುವ ಬದಲಾವಣೆಯೇ ಋತುಚಕ್ರ ಅಥವಾ ಮುಟ್ಟು ಅನ್ನೋದು ಒಂದು ಸ್ವಾಭಾವಿಕ ಸಹಜವಾದ ಪ್ರಕ್ರಿಯೆ ಆಗಿದೆ. ಪ್ರತಿ ಹೆಣ್ಣು ಇದನ್ನು ಅನುಭವಿಸುತ್ತಾಳೆ. ಈ ಅನುಭವ ಹೇಗಿರುತ್ತೆ ಅನ್ನೋದನ್ನು ಅಂದಾಜು ಮಾಡಬೇಕಾಗುತ್ತೆ. ಅಂದರೆ ಹೆಂಗರಳು ಅನ್ನೋದು ಮುಖ್ಯ ಆಗಿರುತ್ತೆ. ಹೆಂಗರಳು ಇರುವಂತಹ ವ್ಯಕ್ತಿಗೆ ಮಾತ್ರ ಆ ಮುಟ್ಟಿನ ನೋವು, ಹಿಂಸೆ, ಕಷ್ಟವನ್ನು ಅರಿಯಬಹುದು. ಮುಟ್ಟಿನ ನೋವು ಆರಂಭಕ್ಕೂ ಮುನ್ನವೇ ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಹಲವಾರು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮುಟ್ಟಾದ ನಂತರವೂ ಯಾತನೆ ಜೋರಾಗುತ್ತೆ. ಸ್ಯಾನಿಟರಿ ಪ್ಯಾಡ್ ಕ್ಯಾರಿ ಮಾಡುವುದು, ಬಟ್ಟೆಗೆ ರಕ್ತದ ಕಲೆ ಅಂಟಿದೆಯಾ ಅಂತ ಪದೇ ಪದೇ ನೋಡಿಕೊಳ್ಳುವುದು, ವಾರದ 5 ದಿನವೂ ಇದೇ ಪರಿಪಾಟನೆ, ಮಾನಸಿಕ ಕಿರಿಕಿರಿ, ಎಲ್ಲರ ಮೇಲೂ ಸಿಡುಕೋದು, ಮನೆಯ ಕೆಲಸ, ಆಫೀಸ್ ಕೆಲಸ ಎಲ್ಲಾನು ಮುಗಿಸುವಷ್ಟರಲ್ಲಿ ಆ 5 ದಿನ ಹೆಣ್ಣು ಹೆಚ್ಚಾಗಿಯೇ ದಣಿದಿರುತ್ತಾಳೆ. 2024ರಲ್ಲಿ ಸರ್ಕಾರ ವರ್ಷಕ್ಕೆ 6 ಮುಟ್ಟುಗಳ ರಜೆಗಳನ್ನು ಪ್ರಸ್ತಾಪಿಸಿತ್ತು. ಆದರೆ ಈ ನೀತಿ 12 ರಜೆಗಳ ಮೇಲೆ ಒತ್ತನ್ನು ಕೊಟ್ಟಿದೆ. ಕರ್ನಾಟಕ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್, ಬಹುರಾಷ್ಟ್ರೀಯ ಕಂಪನಿಗಳು, ಐಟಿ, ಖಾಸಗಿ ಕೈಗಾರಿಕಾ ವಲಯಗಳಲ್ಲಿ ಮುಟ್ಟಿನ ರಜೆ ಅನ್ವಯವಾಗುತ್ತದೆ. ಇದೇ ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ಬರುವಂತಹ ಅತ್ಯಂತ ಪ್ರಗತಿಪರ ಕಾನೂನು. ಈ ಹೊಸ ನಿಯಮದ ಪ್ರಕಾರ ಮಹಿಳೆಯರು ತಮ್ಮ ಮುಟ್ಟಿನ ಸಮಯದಲ್ಲಿ ಅನಾರೋಗ್ಯ ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಿದರೆ ಅವರು ರಜೆ ತೆಗೆದುಕೊಳ್ಳೋಕೆ ಅವಶ್ಯಕತೆ ಇದೆ. ಇದು ಮಹಿಳೆಯ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಒತ್ತು ನೀಡುವಂತಹ ಮಹತ್ವದ ಹೆಜ್ಜೆ. ಈ ರಜೆಯನ್ನು ತಿಂಗಳಿಗೆ ಒಮ್ಮೆ ಅಥವಾ ವರ್ಷದಲ್ಲಿ 12 ತಿಂಗಳವರೆಗೆ ಬಳಸಿಕೊಳ್ಳಬಹುದು. ಇನ್ನು ಉದ್ಯೋಗಸ್ಥ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಶಾಲಾ ಕಾಲೇಜ್ ವಿದ್ಯಾರ್ಥಿನಿಯರಿಗೂ ಮುಟ್ಟಿನ ರಜೆಯ ಅವಶ್ಯಕತೆ ಇದೆ. ಯಾಕೆಂದರೆ ಇತ್ತೀಚೆಗೆ ಹೆಣ್ಣು ಮಕ್ಕಳು ಬೇಗನೆ ಋತುಮತಿ ಆಗ್ತಾ ಇದ್ದಾರೆ. ದೈಹಿಕ ನೋವು ಹೆಚ್ಚಾದಾಗ ಶಾಲೆಯಲ್ಲೂ ಕೂರೋಕ್ಕಾಗೋದು ಸಾಧ್ಯವಾಗಲ್ಲ. ಇದರ ಬಗ್ಗೆನೂ ಕರ್ನಾಟಕ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ. ಸರ್ಕಾರಿ ಹಾಗೂ ಖಾಸಗಿ ಎರಡೂ ಕಡೆಯ ಮಹಿಳೆ ಉದ್ಯೋಗಿಗಳಿಗೆ ಮುಟ್ಟಿನ ರಜೆಯನ್ನು ಜಾರಿಗೆ ಮಾಡಿದ ಮೊದಲ ರಾಜ್ಯ ಕರ್ನಾಟಕ. ಹಾಗಾಗಿ ಇದು ನಿಜವಾಗ್ಲೂ ಅತ್ಯಂತ ಜನಪರ ನಿರ್ಧಾರ ಹಾಗೂ ಶ್ಲಾಘನೀಯ ನಿರ್ಧಾರವಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.